ವಿಚಾರ ಅಂತಾನೆ ಬಿಕೆ ಹರಿಪ್ರಸಾದ್ ಬಯಸಿದಂಥದ್ದು ಸಚಿವ ಸ್ಥಾನ, ಆದರೆ ಸಿಕ್ಕಿದ್ದು ಕೆಪಿಸಿಸಿ ಸಾರಥ್ಯ ಸ್ಥಾನ. ಸತೀಶ್ ಜಾರಕಿಹೊಳಿ ಕೇಳಿದ್ದು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಹುದ್ದೆ, ಆದರೆ ಸಿಕ್ಕಿದ್ದು ಕೇವಲ ಸಚಿವ ಸ್ಥಾನ ಮಾತ್ರ. 4 ದಶಕಗಳ ಕಾಲ ಪಕ್ಷ ಸಂಘಟಿಸಿರುವಂತಹ ಹಿಂದುಳಿದ ವರ್ಗದ ನಾಯಕ ಹರಿಪ್ರಸಾದ್ಗೆ ಪಟ್ಟ ಕಟ್ಟಿರೋದ್ರ ಹಿಂದೆ ಹೈಕಮಾಂಡ್ ಬಹಳಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದೆ. ಆರಂಭದಲ್ಲೇ ಗುಡುಗಿರುವ ಬಿಕೆ ಹರಿಪ್ರಸಾದ್ ಮುಂದೆ ಬಹಳಷ್ಟು ಸವಾಲುಗಳಿದೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು. ಮಾತ್ಮಾತಲು ಗುಂಡಿನ ರಭಸ, ಗಟ್ಟಿ ಗುಂಡಿಗೆಯ ಹುಂಕಾರ, ಅಕ್ಷರಶಃ ಮಾತಿನ ಮೊರೆತ. ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನ ಯೋಧ. ಪಕ್ಷ ನಿಷ್ಠೆ ಅಂತ ಬಂದ್ರೆ ಹಿಂದುಳಿದ ವರ್ಗದ ಪ್ರಬಲ ನಾಯಕ ಹರಿಪ್ರಸಾದ್ಗೆ ಹರಿಪ್ರಸಾದೇ ಸಾಟಿ. ಈಗ ಇದೇ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಪಟ್ಟ ಅಲಂಕರಿಸುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಪಕ್ಷದ ಸಾರಥ್ಯ ವಹಿಸಿದೆ. ಅಧಿಕಾರ ವಹಿಸಿಕೊಳ್ಳುವ ಮೊದಲೇ ತನ್ನ ಪಕ್ಷ ಸಂಘಟನೆಗೆ ದಿಕ್ಸೂಚಿ ಅನ್ನುವಂತೆ ತಮ್ಮ ಮಾತಿನಲ್ಲೇ ತಮ್ಮ ನಡೆಯನ್ನ ಹೊರಹಾಕಿದ್ದಾರೆ. ಅದರಲ್ಲೂ ಅಧಿಕಾರ ಬೇಕು ಅಂದ್ರೆ ಡಿಕೆ ಜೊತೆ ಹೋಗಿ ಅನ್ನೋ ಮಾತಿದೆಯಲ್ಲ, ಅದು ಸಾಮಾನ್ಯರು ಆಡೋ ಮಾತೇ ಅಲ್ಲ ಬಿಡಿ. ಬಿಕೆಎಚ್ಗೆ ಕೆಪಿಸಿಸಿ ಚುಕ್ಕಾಣಿ, ಪಕ್ಷ ಸಂಘಟನೆಗೆ ನವ ನಾವಿಕನ ಪಣ. ಕಾರ್ಯಕರ್ತರು, ಸಚಿವರು, ಶಾಸಕರಿಗೆ ಹರಿಪ್ರಸಾದ್ ನೇರ ಸಂದೇಶ. ಸಿಎಂ ಆಗಿ ಪಟ್ಟಕ್ಕೇರಿದ್ದಾರೆ ಡಿಕೆ, ಪಕ್ಷದ ಸಾರಥಿಯಾಗಿದ್ದಾರೆ ಬಿಕೆ. ಡಿಕೆ ಮತ್ತು ಬಿಕೆ ಜೋಡಿ ಮೇಲೆ ಹೈಕಮಾಂಡ್ ಸಾಕಷ್ಟು ಭರವಸೆ ಇಟ್ಕೊಂಡಿದೆ. ಇದೇ ಜೋಡಿ 2028ರ ವಿಧಾನಸಭೆ ಜೊತೆಗೆ 2029ರಲ್ಲಿ ಲೋಕಸಮರ ಗೆಲ್ಲುವ ಟಾಸ್ಕ್ ಮುಂದಿಟ್ಕೊಂಡೇ ಜವಾಬ್ದಾರಿ ವಹಿಸಲಾಗಿದೆ. ಈ ಇಬ್ಬರ ಮೇಲೆ ಸಾಕಷ್ಟು ನಿರೀಕ್ಷೆಗಳ ಭಾರವೂ ಇದೆ. ಅದಕ್ಕಾಗಿಯೇ ಬಿಕೆ ಹರಿಪ್ರಸಾದ್ ಪಕ್ಷ ಕಟ್ಟೋರು ನನ್ನ ಜೊತೆಗೆ ಬನ್ನಿ, ಅಧಿಕಾರ ಬೇಕಾದವರು ಡಿಕೆ ಜೊತೆಗೆ ಹೋಗಿ ಅಂತ ನೇರ ಸಂದೇಶ ನೀಡಿದ್ದಾರೆ. ಈ ಮಾತು ಸಣ್ಣ ಮಾತಲ್ಲ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರು ಸರ್ಕಾರದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದೀರಿ ನೀವೆಲ್ಲರೂ ಸಹ, ಯಾಕಂದರೆ ನಮ್ಮ ಹೋರಾಟ ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಅವ್ರು ಮಾಡುವಾಗ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾದ್ರೆ ನಾವು ಸಹ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಹರಿಪ್ರಸಾದ್ ಕೆಪಿಸಿಸಿ ಪಟ್ಟ ಅಲಂಕರಿಸುತ್ತಿರೋದಕ್ಕೆ ಸಚಿವತ್ರಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ. ಕೆಪಿಸಿಸಿ ಆರ್ಗನೈಸೇಷನ್ನಲ್ಲಿ ಅವತ್ತು ಅವ್ರಿಗೆ ಹಿಡಿತನೂ ಕೂಡ ಇದೆ ಮತ್ತು ಗಟ್ಟಿಯಾದ ಧ್ವನಿ ಇದೆ, ಸಿದ್ಧಾಂತ ಇದೆ. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂಥ ಅವ್ರ ನಿಲುವು ಭಾಳ ಬದ್ಧವಾಗಿದೆ. ಹೀಗಾಗಿ ಅವರು ಸಮರ್ಥವಾಗಿ ಇವತ್ತೊಂದು ದಿವಸ ಈ ಕೆಪಿಸಿಸಿ ಅಧ್ಯಕ್ಷರಾಗಿ ಆಗ್ತಾರೆ. ಈಗ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅವರು ನೇರ ನಡೆ ಮತ್ತು ನಿಷ್ಠುರವಾದಿ, ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಮೊದಲಿಂದಲೂ ಕೊಟ್ಕೊಂಡ್ಬರ್ತಾ ಇದ್ದಾರೆ, ಈಗಲೂ ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ. ಅವರ ನಾಯಕತ್ವದಲ್ಲಿ ಪಕ್ಷ ಬಲವಾಗಿ ಬೆಳಿಬೇಕು. ನೋಡಿ, ಬಿ.ಕೆ. ಹರಿಪ್ರಸಾದ್ ಅವರು ಸೇವಾದಳದಿಂದ NSUಯಿಂದ ಸೇವಾದಳದಿಂದ ಬಂದಂಥ ಒಬ್ಬ ಕಟ್ಟಾಳು ಕಾಂಗ್ರೆಸ್. ಅವರ ಐಡಿಯಾಲಜಿ ಕಂಪ್ಲೀಟ್ಲಿ ಎಂಟ್ರೆನ್ಸ್ಡ್ ಇನ್ ಕಾಂಗ್ರೆಸ್ ಐಡಿಯಾಲಜಿ. ಬೆಳಗಾವಿ ಸಾಹುಕಾರ್ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು. ಸರ್ಕಾರ ಮತ್ತು ಬೆಳಗಾವಿ ರಾಜಕಾರಣದ ಹಿಡಿತಕ್ಕಾಗಿ ಸಚಿವ ಸ್ಥಾನವನ್ನೇ ಆಯ್ಕೆ ಮಾಡಿದ್ದಾರೆ. ಆದ್ರೆ ಸಿಂಪಲ್ ಸತೀಶ್ 2028ರಲ್ಲಿ ಸಿಎಂ ಆಗುವ ಆಸೆಯನ್ನ ಬಿಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಅಧ್ಯಕ್ಷ ಇದ್ರ ಮುಖ್ಯಮಂತ್ರಿ ಆದ್ರು, ಅಧ್ಯಕ್ಷ ಇಲ್ಲ. ಅವರು ಅಧ್ಯಕ್ಷ ಇಲ್ಲದೆ ಮುಖ್ಯಮಂತ್ರಿ ಆದ್ರು. ಅವರು ಉದಾಹರಣೆ ಸಿದ್ದರಾಮಯ್ಯ ಇದ್ದಾರೆ. ಸತೀಶ್ ಕೆಪಿಸಿಸಿ ಜೊತೆ ಮಂತ್ರಿಗಿರಿ ನೀಡಲು ಹೈಕಮಾಂಡ್ ಒಪ್ಪಿಲ್ಲ. ಅದಕ್ಕೆ ನಾನಾ ಕಾರಣಗಳೂ ಇವೆ. 2028ಕ್ಕೆ ಸತೀಶ್ ಸಿಎಂ ಸ್ಥಾನ ಕ್ಲೇಮ್ ಮಾಡುವ ಜೊತೆಗೆ ಸಿಎಂ ಡಿಕೆಗೆ ಸಮನಾಗಿ ಪವರ್ ಸೆಂಟರ್ ಆಗ್ತಾರೆಂಬ ಭೀತಿ ಹೈಕಮಾಂಡ್ಗಿದ್ದಂತಿದೆ. ಹೆಚ್ಚು ಶಾಸಕರ ಬೆಂಬಲ ಸತೀಶ್ಗೆ ಇರೋದು ಕೂಡ ದೊಡ್ಡ ಪೆಟ್ಟಾಗಲಿದೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸತೀಶ್ಗೆ ಕೆಪಿಸಿಸಿ ಪಟ್ಟ ಕಟ್ಟಲು ವಿರೋಧಿಸಿದ್ದಾರೆ ಎನ್ನಲಾಗಿದೆ. ತಮ್ಮ ಬೆನ್ನಿಗೆ ಸತೀಶ್ ನಿಂತಿಲ್ಲ ಅಂತಾನೆ ಸಿದ್ದರಾಮಯ್ಯ ಅಂದ್ಕೊಂಡಿದ್ದಾರಂತೆ. ಸತೀಶ್ ಅಹಿಂದ ಉತ್ತರಾಧಿಕಾರಿ ಆದ್ರೆ ಕೆಲವರ ಅಸ್ತಿತ್ವಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇದೆ. ಅಲ್ಲದೆ ಪಕ್ಷ ಸಂಘಟನೆಯಲ್ಲಿ ಸತೀಶ್ ಸಾಮರ್ಥ್ಯವೇ ದೌರ್ಬಲ್ಯವಾಗಿದೆ.
ಶಾಸಕರ ಬೆಂಬಲದ ವಿಚಾರ ಬಂದ್ರೆ ಮತ್ತೆ ಸತೀಶ್ ವರ್ಸಸ್ ಡಿಕೆ ಫೈಟ್ ಶುರುವಾದ್ರೆ ಶಾಸಕರನ್ನ ಸತೀಶ್ ತಮ್ಮ ವೈಯಕ್ತಿಕ ಹಿಡಿತಕ್ಕೆ ತೆಗೆದುಕೊಳ್ಳುವ ಭೀತಿ ಇದೆ. ಅಲ್ಲದೆ ಬೆಳಗಾವಿ ಸಾಹುಕಾರ್ ಜನರನ್ನ ಹಿಡಿದು ಕೂರಿಸಬಲ್ಲ ಪ್ರಭಾವಿ ಮಾತುಗಾರನೂ ಅಲ್ಲ. ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ನಿರ್ಧರಿಸಿರೋದ್ರಿಂದ ಸತೀಶ್ಗೆ ಪಟ್ಟ ಕಟ್ಟಿಲ್ಲ ಎನ್ನುತ್ತಿವೆ ಹೈಕಮಾಂಡ್ ಮೂಲಗಳು. ಸಿದ್ದರಾಮಯ್ಯ ಪರಂ ಸತೀಶ್ ಭೇಟಿಯಾದ ಹರಿಪ್ರಸಾದ್. ಪಟ್ಟ ಸಿಕ್ತಿದ್ದಂತೆಯೇ ಹರಿಪ್ರಸಾದ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಸಿಎಂ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅಹಿಂದ ಸೇನಾನಿಗಳ ಬೆಂಬಲ, ಸಹಕಾರ ಕೋರಿದ್ದಾರೆ. ಹೈಕಮಾಂಡ್ ಹರಿಪ್ರಸಾದ್ಗೆ ಕೆಪಿಸಿಸಿ ಸಾರಥ್ಯ ವಹಿಸಲು ತನ್ನದೇ ಲೆಕ್ಕಾಚಾರ ಹಾಕೊಂಡಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗಕ್ಕೆ ಮಹತ್ವದ ಜವಾಬ್ದಾರಿ ನೀಡಲಾಗಿದೆ. ಹಿಂದುಳಿದ ವರ್ಗದ ನಾಯಕನಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಹೈಕಮಾಂಡ್ ನೀಡಿದೆ. ಎಐಸಿಸಿಯಲ್ಲಿ ಪಕ್ಷದ ಸಂಘಟನೆ ಮಾಡಿರುವ ಬಿಕೆ ಹರಿಪ್ರಸಾದ್ ಪಕ್ಷದ ಸಿದ್ಧಾಂತದಲ್ಲಿ ರಾಜಿಯಾಗದೆ ಕೆಲಸ ಮಾಡಿದ್ದಾರೆ. 3-4 ದಶಕಗಳ ಕಾಲ ರಾಷ್ಟ್ರೀಯ ಮಟ್ಟದಲ್ಲಿ ಹರಿಪ್ರಸಾದ್ ಪಕ್ಷದ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿಯೂ ಹರಿಪ್ರಸಾದ್ ಕೆಲಸ ಮಾಡಿರೋ ಅನುಭವ ಇದೆ. ಹೀಗಾಗಿ ಸತೀಶ್ ಬದಲಿಗೆ ಬಿಕೆ ಹರಿಪ್ರಸಾದ್ ಹೆಸರನ್ನ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ರು. ಅಂತಿಮವಾಗಿ ಹೈಕಮಾಂಡ್ ವಿವೇಚನೆಯಡಿ ಅಧ್ಯಕ್ಷರ ಆಯ್ಕೆಯಾಗಿದೆ. ಪಕ್ಷ ಸಂಘಟನೆ ನಿಷ್ಠೆ ಅಂತ ಬಂದ್ರೆ ಹರಿಪ್ರಸಾದ್ ಬೆಸ್ಟ್ ಚಾಯ್ಸ್. ಆದ್ರೆ 2028ರ ಚುನಾವಣೆಗೆ ಸಂಪನ್ಮೂಲ ಕ್ರೋಢೀಕರಣ ಸೇರಿ ಅವರ ಮುಂದೆ ಸಾಕಷ್ಟು ಸವಾಲುಗಳಿವೆ. ಬ್ಯೂರೋ ರಿಪೋರ್ಟ್, TV9.